ಎಪಿಜೆ ಅಬ್ದುಲ್ ಕಲಾಂ ಕೂಡ ಓರ್ವ ಮುಲ್ಲಾ ಆಗಿದ್ದರು. ಈ ವಿಷಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರಿಗೆ ತಿಳಿದಿರಲಿ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ರೂಬಿನ್ ಮೋಸಸ್ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ಅಜೆಂಡಾ ಅಂದ್ರೆ ಒಂದು ಹಿಂದುತ್ವ ಅಷ್ಟೇನೆ. ಆ ಆಧಾರದಲ್ಲಿ ರಾಜಕಾರಣ ಮಾಡ್ತಾರೆ ಬಿಟ್ರೆ ಅವ್ರ ಅಭಿವೃದ್ಧಿ ಆಗ್ಲಿ, ದೇಶದ ಮೇಲಿನ ಕಾಳಜಿ ಆಗ್ಲಿ, ಅದ್ರ ಬಗ್ಗೆ ಅವ್ರು ಯಾವತ್ತೂ ಮಾತಾಡಿದವರಲ್ಲ. ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಸಹ ಅವ್ರು ಫಸ್ಟ್ ಅಲ್ಲಿ ನೋಡೋದು ಮುಸ್ಲಿಮ್ಸ ಧರ್ಮಗಳನ್ನ ನೋಡ್ತಾರೆ, ಆ ಕಾರ್ಯಕ್ರಮ ಏನೋ ಅದನ್ನ ನೋಡ್ತಾರೆ. ಆ ನೆಗೆಟಿವ್ ಏನಿರುತ್ತೆ ಅದನ್ನ ಆರಿಸ್ಕೊಂಡು ಮಾಡೋಂಥದ್ದೇ ಈ ಬಿಜೆಪಿ ಅವ್ರದ ಒಂದು ಅಜೆಂಡಾ. ವ್ಯಕ್ತಿಗಳು ಯಾವುದೇ ಧರ್ಮಗಳಿರ್ಬೋದು, ನನ್ನ ಧರ್ಮ ನನಗೆ ಶ್ರೇಷ್ಠ ಇರುತ್ತೆ, ಹಿಂದೂಗಳ ಧರ್ಮ ಅವ್ರಿಗೆ ಶ್ರೇಷ್ಠ ಇರುತ್ತೆ, ನನಗೆ ಅವ್ರು ಹೆಂಗಾರು ಕಾಣ್ಬೋದು, ಆದ್ರೆ ಅವ್ರವ್ರ ಧರ್ಮ ಅವರಿಗೆ ಶ್ರೇಷ್ಠ, ಅವ್ರವ್ರ ಗುರುಗಳು ಅವರಿಗೆ ಶ್ರೇಷ್ಠ. ಇವತ್ತು ಆ ಒಂದು ಮುಲ್ಲಾನ ಹೆಸರಲ್ಲಿ ಅವನಿಗೆ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿ ಅದನ್ನು ಉಲ್ಟಾ ತಿರುಗಿಸಿ, ಯಾಕಂದ್ರೆ ಎಪಿಜೆ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆದಂಥವ್ರು, ಅವರು ಸಹ ಒಬ್ರು ಮೌಲ್ವಿತನ, ಅವರು ಸಹ ಮುಲ್ಲನೇ. ಅವ್ರು ಎದೆ ಬಗದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಕ್ಕಾಗತ್ತ? ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಹೇಳಿಲ್ಲ, ಯಾರೋ ಜೀಪಿಗೆ ಬೆಂಕಿ ಇಡಕ್ಕೆ ಬಂದ ಅವ್ನಿಗೆ ಹೇಳಿದ್ದು ಅಂತ ಯಾವುದೋ ಬಿಹಾರದ ಬೇರೆ ಮೀಡಿಯಾನ ತೋರಿಸಿ ಮೀಡಿಯಾದವರೇ ಅದನ್ನೆಲ್ಲ ಪಬ್ಲಿಸಿಟಿ ಮಾಡಿದ್ದಾರೆ. ಇವತ್ತು ಈ ಸಿಟಿ ರವಿ ಏನಾಗಿದೆ ಅಂದ್ರೆ ಈ ನಾಲಿಗೆಗೂ ಮೆದುಳಿಗೂ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇಲ್ಲ. ಮೇನ್ ಪಾಯಿಂಟ್ ಆ ನೆಟ್ವರ್ಕ್ ಇಲ್ದಲೇ ಏನಾಗ್ತಾ ಇದೆ, ಇಲ್ಲಿಂದ ಬರ್ತಾ ಇಲ್ಲ, ಅದು ಇಲ್ಲಿಂದ ಬರ್ತಾ ಇದೆ ಬಾಯಿಂದ. ಆ ನೆಟ್ವರ್ಕ್ ಕರೆಕ್ಟ್ ಇದ್ದಿದ್ರೆ ಆ ಮೊಬೈಲ್ ಯಾವ ರೀತಿ ವರ್ಕ್ ಆಗ್ತದೋ ಹಾಗೆ ವರ್ಕ್ ಆಗೋದು, ಅದು ವರ್ಕ್ ಆಗ್ತಾ ಇಲ್ಲ. ಆದ ಕಾರಣ ಅವ್ರು ಬಾಯಿಗೆ ಬಂದಂತೆ ಅವ್ರು ಮಾತಾಡ್ತಾರೆ. ಯಾವುದೇ ಒಂದು ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಇವ್ರಿಗೆ ಕಾಣೋದು ಫಸ್ಟ್ ಮುಸಲ್ಮಾನರಿದ್ದಾರ. ಅವರು ಸರ್ಕಾರ ಮುಸಲ್ಮಾನರಿಗೆ ಸ್ಕೀಮ್ ಮಾಡಿದೆ ಅಲ್ಲ ರೀ. ನಮಗೆ ವೋಟ್ ಬ್ಯಾಂಕ್ ಅಂತ ಹೇಳ್ತಾರೆ, ಹೌದು ವೋಟ್ ಬ್ಯಾಂಕ್ ಅಂತಾನೆ ತಿಳ್ಕೊಳ್ಳಿ. ನಮ್ಮ ಪಕ್ಷಕ್ಕಾಗಿ ದುಡಿಯೋರ ಪರವಾಗಿ ನಾವು ಅವ್ರ ಪರವಾಗಿ ನಾವು ನಿಲ್ಲೇಬೇಕು. ದಲಿತರು, ಕ್ರಿಶ್ಚಿಯನ್ಗಳು, ಮುಸಲ್ಮಾನರು ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲುವಂತವ್ರೆ. ಇವತ್ತು ಈ ಸಿಟಿ ರವಿ ಈ ರೀತಿಯಾಗಿ ಕೀಳಾಗಿ ಮಾತಾಡೋಂಥದ್ದು, ಈ ಧರ್ಮದ ಬಗ್ಗೆ ಗೌರವ ಇದ್ರೆ ಅವರೆಲ್ಲರೂ ಬಿಜೆಪಿಯಿಂದ ಹೊರಗಡೆ ಬರಬೇಕು ಅಂತ ನಾನು ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ಈ ಸಿಟಿ ರವಿಗೆ ದೇಶದ ಮೊದಲ ಶಿಕ್ಷಣ ಸಚಿವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೂಡ ಒಬ್ಬರು ಮುಲ್ಲಾ, ಮುಸಲ್ಮಾನರು ಮೊದಲನೇ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಇವತ್ತು ನಿಮಗೆ ಗೊತ್ತಿರ್ಬೋದು, ಜಿಲ್ಲಾ ಪಂಚಾಯತಿಗೆ ಅವ್ರದ್ದೇ ಹೆಸರಿಟ್ಟಿದ್ದಾರೆ ಅಲ್ವಾ? ಅವರೇ ತಾನೆ? ಅಷ್ಟೇ ಅಲ್ಲ, ಇವರು ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಎಪಿಜೆ ಅಬ್ದುಲ್ ಕಲಾಂ ಎಂತ ಒಂದು ಅವರಲ್ಲಿದ್ದಂಥ ಗುಣ, ಜ್ಞಾನ, ಪರಮಾಣು ಬಗ್ಗೆ ಅವರು ವಿಜ್ಞಾನಿ ಆಗಿದ್ದಂಥವ್ರು. ಅವ್ರನ್ನ ಇದೇ ಪಕ್ಷದವರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನೋ ಈ ಬಿಜೆಪಿ ಅವರೇನೆ ಅವರನ್ನ ಈ ದೇಶದ ರಾಷ್ಟ್ರಪತಿ ಮಾಡೋದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಸಿಟಿ ರವಿಗೆ ನಾಲಿಗೆಯಿಂದ ಮೆದುಳಿಗೆ ನೆಟ್ವರ್ಕ್ ಕಟ್ ಆಗಿರುವ ಹಾಗೆ ಕಾಣುತ್ತಿದೆ. ಆದ ಕಾರಣ ಅವರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಳೆದ ದಿನ ಅವರ ಮನೆ ಮುಂದೆ ಆದಂತ ಒಂದು ಐಡ್ರಾಮಾ ನಿಮಗೆ ಗೊತ್ತೇ ಇದೆ. ಯಾವುದೇ ಒಬ್ಬ ಪೊಲೀಸು ಕಳ್ಳು ಹಿಡಿಬೇಕಾದ್ರೆ, ಎಲ್ಲಿದ್ಯಪ್ಪ ನೀನು ನಿನ್ನೆ ಅರೆಸ್ಟ್ ಮಾಡಕ್ ಬರ್ತಾ ಇದೀನಿ ಅಂತ ಫೋನ್ ಮಾಡ್ಕೊಂಡು ಹೋಗ್ತಾರೆ. ಯಾರಾದ್ರು ಅರೆಸ್ಟ್ ಮಾಡ್ಬೇಕಾದ್ರೆ, ನೋಟಿಸ್ ಕೊಡ್ಬೇಕಾದ್ರೆ, ಯಾಕೆ ಅಂದ್ರೆ ಪೊಲೀಸು ಒಬ್ಬ ಬಿಜೆಪಿ ಅವರು ವಿಧಾನ ಪರಿಷತ್ ಸದಸ್ಯನ ಮನೆಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಅವ್ರ ಪಟಾಲಂಗಳನ್ನೆಲ್ಲ ಸೇರಿಸ್ಕೊಂಡು ಗೂಂಡಾಗಳ ತರ ಕುತ್ಕೊಂಡು, ಅವ್ನು ಯಾರೋ ಪುಟ್ಸ್ವಾಮಿ ಅನ್ನೋ ಹೇಳ್ತಾನೆ, ಮೊನ್ನೆ ಕಾಂಗ್ರೆಸ್ ಅಲ್ಲಿದ್ದ, ಈಗ ಅಲ್ಲಿ ಹೋಗಿದ್ದಾನೆ. ಅವ್ನು ಇಷ್ಟು ದಿವಸ ಬಿಜೆಪಿಗೆ ಹೋಯ್ತಿದ್ದ, ಈ ಬಿಜೆಪಿಗೆ ಹೋಗ್ಬಿಟ್ಟು ಈಗ ಕಾಂಗ್ರೆಸ್ಗೆ ಹೋಯಕ್ ಶುರು ಮಾಡಿ ಆ ಪೊಲೀಸಿಗೆ ಆವಾಜ್ ಆಗ್ತಾನೆ ಆ ವಿಡಿಯೋದಲ್ಲಿ, ನಮ್ದು ಮುಂದೆ ಸರ್ಕಾರ ಬರುತ್ತೆ, ಅವಾಗ ನೀವು ಹೆಂಗಿರ್ತೀರ ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳ್ತಾನ. ಇವರಿಗೆ ನೆಟ್ವರ್ಕ್ ಇಲ್ಲ, ಇವರಿಗೆ ನಾಲ್ಗೆಗೂ ಮೆದುಳಿಗೂ ನೆಟ್ವರ್ಕ್ ಇಲ್ದಲರಿಂದ ಈ ಚಾಂಡಾಳ್ ಗುರು ಮುಟ್ಟಾಳ್ ಶಿಷ್ಯ ಅಂತಾರಲ್ಲ, ಗುರುವಿನಂತೆ ಶಿಷ್ಯ ಅನ್ನೋ ಹಾಗೆ ಇವರು ವರ್ತಿಸ್ತಾರೆ. ಯಾಕೆಂದ್ರೆ ಪೊಲೀಸ್ನವರು ನೋಡಿ ಅವರು ನೋಟಿಸ್ ತಗೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿ ಒಳ್ಳೆ ಈ ಕೊರಿಯರ್ ಬಾಯ್ ಅವನು ಏನ್ ಮಾಡ್ತಾನೆ, ಫೋನ್ ಮಾಡ್ತಾನೆ, ಅಣ್ಣ ನಿಮ್ಗೊಂದು ಕೊರಿಯರ್ ಬಂದಿದೆ, ಎಲ್ಲಿದ್ದೀರಾ ಅಂತ ಫೋನ್ ಮಾಡ್ತಾನೆ. ಹಂಗೆ ಇವರು ನಿಮ್ಗೊಂದು ನೋಟಿಸ್ ಬಂದಿದೆ, ಎಲ್ಲಿದೆ ಅಂತ ಕೇಳಿರ್ಬೇಕು. ಹಂಗಾಗಿ ಅವರು ನೋಡಿ, ಇಷ್ಟು ವರ್ಷ 20-25 ವರ್ಷದಿಂದ ಅವರು ಅಧಿಕಾರದಲ್ಲಿ ಇದ್ದಂತ ಒಬ್ಬ ಜವಾಬ್ದಾರಿಯುತ ಮನುಷ್ಯ, ಅವ್ನ ಕಾನೂನಿಗೆ, ಸಂವಿಧಾನಕ್ಕೆ ಅವ್ನು ಬೆಲೆ ಕೊಡೋದಾಗಿದ್ರೆ ಅವ್ನು ಫಸ್ಟ್ ಏನ್ ಮಾಡ್ಬೇಕು, ಆ ನೋಟಿಸ್ನ ರಿಸೀವ್ ಮಾಡಿ ಕಾನೂನು ಬದ್ಧವಾಗಿ ಅವ್ನು ಹೋರಾಟ ಮಾಡ್ಬೇಕು. ಅವ್ನು ಹೇಳಿದಾರೋ ಬಿಟ್ಟಿದಾರೋ ಎರಡನೇ ವಿಚಾರ.
ನಾನೊಬ್ಬ ನಾಯಕ ಅನ್ನಿಸ್ಕೊಂಡೇ ಕಾನೂನ ನಾನು ತಾತ್ಸಾರ ಮಾಡಿದ್ರೆ ನನ್ನನ್ನ ಹಿಂಬಾಲಿಸುವಂತ ಪುಡಿ ರಾಜಕಾರಣಿಗಳು ಅವ್ರು ಏನ್ ಮಾಡ್ತಾರೆ? ಅದೇ ಹೇಳೋದು, ಗುರುವಿನಂತೆ ಶಿಷ್ಯ. ಏನ್ ಹೇಳಿ? ಗುರುವಿನಂತೆ ಶಿಷ್ಯರು, ಚಾಂಡಾಲ್ ಗುರು ಮುಟ್ಟಾಳ್ ಶಿಷ್ಯರು ಅಂತ ಹೇಳಿ. ಈ ಪೊಲೀಸವರು ಇವತ್ತು ಪೊಲೀಸವ್ರನ್ನ ಈ SP ಕಂಟ್ರೋಲ್ ಮಾಡ್ತಾ ಇದಾರೆ, ಬಿಜೆಪಿ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ತನೋಜ್ ನಾಯ್ಡು, ಹಿರೇಮಗಳೂರು ರಾಮಚಂದ್ರ, ಪ್ರಕಾಶ್ ರೈ, ಶಾಂತಕುಮಾರ್ ಉಪಸ್ಥಿತರಿದ್ದರು.